ಟೀತ್ ಸ್ಕೇಲಿಂಗ್ ಪ್ರೊಸೀಜರ್ ಇದು ಬಹಳ ಸಿಂಪಲ್ ಪ್ರೊಸೀಜರ್ ಇರುತ್ತೆ. ಓಕೆ, ಅಂಡ್ ಸೇಫ್ ಅಂಡ್ ಪೇನ್ಲೆಸ್ ಆರ್ ಮಿನಿಮಮ್ ಪೇನ್ ಅಷ್ಟೇ. ಏನು ಗಮ್ಸ್ ಪ್ರಾಬ್ಲಮ್ ಇರ್ಲಿಲ್ಲ ಅಂತಂದ್ರೆ ನಾರ್ಮಲ್ ಚೆಕಪ್ ಗೆ ಯಾರು ಬರ್ತಾರಲ್ಲ 6 ಮಂತ್ಗೆ, ಇಟ್ಸ್ ಕಂಪ್ಲೀಟ್ಲಿ ಪೇನ್ಲೆಸ್ ಅಂಡ್ ಸೇಫ್ ಪ್ರೊಸೀಜರ್ ಫಾರ್ ದೆಮ್. ಓಕೆ, ಮತ್ತೆ ಯಾವಾಗ ಪೂರ ಗಮ್ಸ್ ಡಿಸೀಸ್ ಸ್ಟಾರ್ಟ್ ಆಗಿರುತ್ತೆ, ಸೊ ಅವಾಗ ಯಾವ ಪೇಷಂಟ್ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಪೇನ್ಫುಲ್ ಇರುತ್ತೆ. ಓಕೆ, ಆ ಟೈಮ್ ನಲ್ಲಿ ನಾವು ಪೇಷಂಟ್ ಗೆ ಅಶ್ಯೂರ್ ಮಾಡ್ತೀವಿ ದಟ್ ಈ ಶುಡ್ ಬಿ ಕಂಪ್ಲೀಟ್ಲಿ ಪೇನ್ಲೆಸ್. ಅವಾಗ ನಾವು ಟಾಪಿಕಲ್ ಅನಸ್ತೇಷನ್ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಚಿಲ್ಡ್ರನ್ಸ್ ಗೆ ಸೆಡೆಟಿವ್ಸ್ ನ ಯೂಸ್ ಮಾಡಿ ಸ್ಕೇಲಿಂಗ್ ಅನ್ನು ಮಾಡ್ತೀವಿ. ಬಟ್ ಇಟ್ ಈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಪೇನ್ಲೆಸ್ ಅಂಡ್ ಸೇಫ್ ಪ್ರೊಸೀಜರ್ ಫಾರ್ ಎವ್ರಿ ಒನ್. ಮೇಜರ್ ಡಿಫ್ರೆನ್ಸ್ ಅಂತಂತಂದ್ರೆ ಯೂಶಲಿ ನಾವು ಬ್ರಷಿಂಗ್ ಅಂತೂ ಮಾಡ್ತೀವಿ, ಕಂಪ್ಲೀಟ್ಲಿ 2 ಟೈಮ್ಸ್ ಬ್ರಷಿಂಗ್ ಮಾಡಿದ್ರು ಒಬ್ಬೊಬ್ರಲ್ಲಿ ಓರಲ್ ಹೈಜೀನ್ ಮೇಂಟೈನ್ ಆಗೋದಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟೂತ್ ಏನಿರುತ್ತಲ್ಲ ಕ್ರೌಡಿಂಗ್ ಇರುತ್ತೆ. ಕ್ರೌಡಿಂಗ್ ಇರೋದ್ರಿಂದ ಪ್ರಾಪರ್ ಆಗಿ ಬ್ರಷ್ ಆ ಜಾಗದಲ್ಲಿ ರೀಚ್ ಆಗೋದಿಲ್ಲ. ಸೊ ಅಂತ ಟೈಮ್ ನಲ್ಲಿ ಏನ್ ಮಾಡ್ತೀವಿ, ಅಂತ ಟೈಮ್ ನಲ್ಲಿ ನಾವು ಡೆಂಟಲ್ ಕ್ಲೀನಿಂಗ್ ಅನ್ನು ಮಾಡ್ಲೇಬೇಕು. ಕ್ಲೀನಿಂಗ್ ಅಂತಂದ್ರೆ ನಮ್ಮ ಹತ್ರ ಒಂದು ಮಷಿನ್ ಇರುತ್ತೆ, ಇಟ್ಸ್ ಕಾಲ್ಡ್ ಸ್ಕೇಲಾರ್. ಸ್ಕೇಲಾರ್ ಇಂದ ಕ್ಲೀನ್ ಮಾಡ್ತೀವಿ. ಯಾಕಂದ್ರೆ ಆ ಡೆಪಾಸಿಟ್ ಹಲ್ಲಿನ ಮೇಲೆ ಡೆಪಾಸಿಟ್ ಆಗಿ ಕ್ಯಾಲ್ಸಿಫೈಡ್ ಆಗಿರುತ್ತೆ. ಕ್ಯಾಲ್ಸಿಫೈಡ್ ಆಗೋದ್ರಿಂದ ನಾರ್ಮಲ್ ಬ್ರಷಿಂಗ್ ಇಂದ ಕ್ಲೀನ್ ಆಗೋದಿಲ್ಲ ಸರ್ಫೇಸ್. ಸೊ ಅಂತ ಟೈಮ್ ನಲ್ಲಿ ಡೆಂಟಲ್ ಕ್ಲೀನಿಂಗ್ ಪ್ರೊಸೀಜರ್ ಮಾಡ್ಬೇಕಾಗುತ್ತೆ. ಬಟ್ ಯೂಶಲಿ ಇದು ಯಾವ ಪೇಷಂಟ್ ನಲ್ಲಿ ಅಂತಂದ್ರೆ ಹಲ್ಲು ಹಿಂದ್ಗಡೆ ಮುಂದ್ಗಡೆ ಇರುತ್ತಲ್ಲ ಆ ಕೇಸ್ ನಲ್ಲಿ, ಮತ್ತೆ ಯೂಶಲಿ ಬ್ಯಾಕ್ ಸೈಡ್ ಗೆ ಪ್ರಾಪರ್ ಆಗಿ ಟೂತ್ ಬ್ರಷ್ ರೀಚ್ ಆಗೋದಿಲ್ಲ. ಅಂತ ಟೈಮ್ ನಲ್ಲಿ ನಾವು ಸ್ಕೇಲಿಂಗ್ ಮಾಡೋದು ನೆಸೆಸರಿ ಆಗುತ್ತೆ. ಟೀತ್ ಸ್ಕೇಲಿಂಗ್ ಇಂದ ರಿಸ್ಕ್ ಫ್ಯಾಕ್ಟರ್ ಇಸ್ ವೆರಿ ಮಿನಿಮಮ್. ಓಕೆ, ವೆರಿ ಮಿನಿಮಮ್ ಅಂಡ್ ಇಟ್ ಈಸ್ ಸೇಫ್ ಪ್ರೊಸೀಜರ್ ಫಸ್ಟ್. ಬಟ್ ಇನ್ನು ಸಮ್ ಪೇಷಂಟ್ ನಲ್ಲಿ ಯಾವಾಗ ಗಮ್ಸ್ ಡಿಸೀಸ್ ಇರುತ್ತಲ್ಲ ಆ ಟೈಮ್ ನಲ್ಲಿ ಟೂತ್ ನಾವು ಕ್ಲೀನ್ ಮಾಡಿದಾಗ ಸೊ ಗಮ್ಸ್ ಬ್ಲೀಡ್ ಆಗ್ತಿರುತ್ತೆ. ದಟ್ ಈಸ್ ದಟ್ ಈಸ್ ಮಿನಿಮಮ್ ಅಂಡ್ ಇಟ್ ಈಸ್ ಟೆಂಪ್ರರಿ. ಓಕೆ, ಟೆಂಪ್ರರಿ, ಮತ್ತೆ ಅದು ಆಗುತ್ತೆ 1-2 ಅವರ್ಸ್ ನಲ್ಲಿನೇ ರಿಕವರಿ ಆಗುತ್ತೆ. ಬ್ಲೀಡಿಂಗ್ ಆಗ್ತಿರುತ್ತೆ, ಮತ್ತೆ ಸ್ಕೇಲಿಂಗ್ ಮಾಡಿದ್ಮೇಲೆ ಸೆನ್ಸಿಟಿವಿಟಿ ಆಗ್ತಿರುತ್ತೆ. ಸೊ 15 days ನಾವು ಸೆನ್ಸಿಟಿವ್ ಟೂತ್ ಪೇಸ್ಟ್ ನ ರಿಕಮೆಂಡ್ ಮಾಡ್ತೀವಿ ಪೇಷಂಟ್ ಗೆ. ಮತ್ತೆ ಇನ್ ಸಮ್ ಪೇಷಂಟ್ ನಲ್ಲಿ ಕ್ಲೀನ್ ಮಾಡಿದಾಗ ಅವರಿಗೆ ಹಲ್ಲು ಲೂಸ್ ಆಗೋ ತರ, ಮಿಡಲ್ ಗ್ಯಾಪ್ ಇರೋ ತರ ಅವರಿಗೆ ಫೀಲ್ ಆಗ್ತದೆ. ಬಟ್ ಆಕ್ಚುಲಿ ಅದು ಆಗಿರಂಗಿಲ್ಲ. ನಾವ್ ಏನೇನ್ ಡೆಪಾಸಿಟ್ಸ್ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡಿರ್ತೀವಿ ಟು ಇಂಪ್ರೂವ್ ದ ಗಮ್ಸ್ ಹೆಲ್ತ್ ಆಕ್ಚುಲಿ. ಬಟ್ ಅದು ಏನಾಗೋದಿಲ್ಲ, ಇಟ್ಸ್ ವೆರಿ ಮಿನಿಮಮ್ ಅಂಡ್ ಟೆಂಪ್ರರಿ. ನಾವು ಸೈಡ್ ಎಫೆಕ್ಟ್ ಅಂತ ಹೇಳಿಕ್ ಆಗೋದಿಲ್ಲ, ಅದು ದಟ್ ಈಸ್ ನ್ಯಾಚುರಲ್. ಸ್ಕೇಲಿಂಗ್ ಮಾಡಿದ್ಮೇಲೆ ಅದು ಮಿನಿಮಮ್ ಅಷ್ಟ ಆಗಿರುತ್ತೆ. ಗಮ್ಸ್ ಡಿಸೀಸ್ ನಾವು ಹೆಂಗ್ ಪೇಷಂಟ್ ಡಿವೈಡ್ ಮಾಡ್ತೀವಿ ಅಂತಂದ್ರೆ, ಗಮ್ಸ್ ಡಿಸೀಸ್ ನಲ್ಲೂ ಸ್ಟೇಜಸ್ ಇರುತ್ತೆ. ಓಕೆ, ಅದಕ್ಕೆ ನಾವು ಏನಂತೀವಿ, ಜಸ್ಟ್ ಹಲ್ಲಿನ ಮೇಲೆ ಪ್ಲಾಕ್ ಅಷ್ಟೇ ಡಿಪಾಸಿಟ್ ಆಗುತ್ತೆ. ಪ್ಲಾಕ್ ಅಂತಂದ್ರೆ ದಟ್ ಈಸ್ ಅ ವೈಟ್ ಮಟೀರಿಯಲ್ ಆನ್ ದ ಟೂತ್ ಸರ್ಫೇಸ್. ಸೊ ಅದು ಇತ್ತಂತಂದ್ರೆ ನಾವು ಸ್ಕೇಲಿಂಗ್ ರಿಕಮೆಂಡ್ ಮಾಡ್ತೀವಿ. ಸೊ ಅವರು ಓಕೆ ಇರ್ಲಿಲ್ಲ ಅಂತಂದ್ರೆ ಬ್ರಷಿಂಗ್ ದಿಂದನೂ ಮೇಂಟೈನ್ ಮಾಡ್ಬೋದು. ಬಟ್ ಅದು ಯಾವಾಗ ಕ್ಯಾಲ್ಸಿಫೈಡ್ ಆಗಿ ಕ್ಯಾಲ್ಕ್ಯುಲಸ್ ಅದು ಬ್ಲಾಕ್ ಕಲರ್ ತರ ಇರುತ್ತೆ, ಟೂತ್ ಸರ್ಫೇಸ್ ಮೇಲೆ ಇದು ಆಗಿರುತ್ತೆ, ಡೆಪಾಸಿಟ್ ಆಗಿರುತ್ತೆ. ಸೊ ಅಂತ ಕೇಸ್ ನಲ್ಲಿ ನಾವು ಸ್ಕೇಲಿಂಗ್ ನ ರಿಕಮೆಂಡ್ ಮಾಡ್ತೀವಿ ಪೇಷಂಟ್ ಗೆ. ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂತಂತಂದ್ರೆ ಗಮ್ಸ್ ಅಲ್ಲಿ ಹಲ್ಲಿಗೆ ಯಾವತ್ತು ಬೋನ್ ಸಪೋರ್ಟ್ ಅಂತ ಇರುತ್ತೆ. ಸೊ ಯಾವಾಗ ಗಮ್ಸ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಬೋನ್ ಸಪೋರ್ಟ್ ಕೆಳಗಡೆ ಹೋಗಿ ಹಲ್ಲು ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಕೇಸ್ ನಲ್ಲಿ ನಾವು ಸ್ಕೇಲಿಂಗ್ ರಿಕಮೆಂಡ್ ಮಾಡತೀವಿ. ದಟ್ ಈಸ್ ಕಂಪಲ್ಸರಿ ಫಾರ್ ದ ಪೇಷಂಟ್. ದೇ ಹ್ಯಾವ್ ಟು ಗೆಟ್ ಇಟ್ ಡನ್. ಟೀತ್ ಸ್ಕೇಲಿಂಗ್ ಎದಕ್ಕೆ ಮಾಡಿಸ್ಕೋಬೇಕಂತಂದ್ರೆ ಮೇನ್ಲಿ ಗಮ್ಸ್ ಗಮ್ಸ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಗಮ್ಸ್ ಹೆಲ್ತ್ ಪ್ರಾಪರ್ ಆಗಿತ್ತಂತಂದ್ರೆ ಸೊ ಟೂತ್ ಏನ್ ಲೂಸ್ ಆಗ್ತಾವಲ್ಲ ಅದು ಲೂಸ್ ಆಗುದಿಲ್ಲ, ಮತ್ತೆ ಟೀತ್ ಹೆಲ್ತ್ ಪ್ರಮೋಟ್ ಆಗುತ್ತೆ. ಅದ್ರ ಜೊತೆ ಗಮ್ಸ್ ಜೊತೆ ಟೀತ್ ಹೆಲ್ತ್ ಮೇಂಟೈನ್ ಪ್ರಾಪರ್ ಆಗಿ ಮೇಂಟೈನ್ ಆಗುತ್ತೆ. ಸೊ ನಾವು ಸ್ಕೇಲಿಂಗ್ ರಿಕಮೆಂಡ್ ಮಾಡೋದು ಮೇನ್ಲಿ ಟು ಸೇವ್ ದ ಟೀತ್, ಆಕ್ಚುಲಿ ಸೇವ್ ದ ಟೂತ್. ಸೊ ಎಷ್ಟು ರೆಗ್ಯುಲರ್ ಸ್ಕೇಲಿಂಗ್ ಮಾಡ್ಕೊಂಡ್ ತಿಂತೀರಲ್ಲ ಅದರಿಂದ ನಿಮ್ದು ಹಲ್ಲಿಂದ ಹೆಲ್ತ್ ನ ನೀವು ಕಂಪ್ಲೀಟ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ಬೋದು. ಸೊ ಒಂದ್ಸರಿ ಸ್ಟಾರ್ಟ್ ಆಯ್ತಂತಂದ್ರೆ ಅದನ್ನ ಪ್ರಿವೆಂಟ್ ಮಾಡೋದು ಬಹಳ ಡಿಫಿಕಲ್ಟ್. ಎಷ್ಟು ಡ್ಯಾಮೇಜ್ ಆಗಿರ್ತದಲ್ಲ ಅಷ್ಟು ಡ್ಯಾಮೇಜ್ ನಾವು ಸೇವ್ ಮಾಡ್ಬೋದು, ಬಟ್ ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಇರಿವರ್ಸಿಬಲ್ ಪ್ರೊಸೆಸ್. ಅದಕ್ಕೆ ನಾವು ಫ್ರಮ್ ಸ್ಟಾರ್ಟಿಂಗ್ ವಿಲ್ ರಿಕಮೆಂಡ್ ದ ಪೇಷಂಟ್ ಟು ಗೆಟ್ ಇಟ್ ಇನ್ ದ ಸ್ಕೇಲಿಂಗ್. ಸೊ ಎವ್ರಿ 6 months ಆರ್ ಒನ್ಸ್ ಇನ್ ಅ ಇಯರ್.
ಸೊ ಸ್ಕೇಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಒನ್ ಟೂತ್ ಡಿಕೆ ಆಗಿತ್ತಂದ್ರೂ we can extract the tooth and we can replace it the implant or so many options are there. But gums disease ಆಗೋದ್ರಿಂದ ಆಲ್ಮೋಸ್ಟ್ ಔಟ್ ಆಫ್ 28 or 32 teeth ನಾವು ಮ್ಯಾನೇಜ್ ಮಾಡೋದು ಬಹಳ ಡಿಫಿಕಲ್ಟ್ ಆಗುತ್ತೆ. ಸೊ ಗಮ್ಸ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಅ ಪ್ರಾಪರ್ ಓರಲ್ ಹೆಲ್ತ್.